ಬನ್ನಿ ಸರ್. ಜನ ಇಲ್ಲಿ ಯಾರು ಈ ಅನಾಚಾರ ತಪ್ಪಿಸೋರಿಲ್ವಾ? ಇದನ್ನ ನೋಡ್ಕೊಂಡು ನಾನು ಹೇಗ್ ತಾನೇ ಸುಮ್ನಿರ್ಲಿ? ಅಮ್ಮ, ಇಲ್ಲಿ ಆಗ್ತಿರೋ ಅನಾಹುತಾನ ನೀನೇ ತಡಿಯಮ್ಮ. ಈ ದಾಮಿನಿ ಭಕ್ತಿನ ತಡೀತಿಲ್ಲ ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಈ ಊರು ಹಾಳಾಗೋದೇ ಬೇಕಾಗಿರೋದು. ಇವ್ರು ಮಾಡ್ತಿರೋ ಈ ಕೆಲಸದಿಂದ ನಮ್ಮ ಊರೇ ಸ್ಮಶಾನ ಆಗೋಗತ್ತೆ ತಾಯಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಯ್ಯೋ, ಶ್ರೀಕಂಠಣ್ಣ ಹೇಳು. ಶ್ರವಣ, ಏನ್ ಮಾಡ್ತಿದ್ಯೋ? ಕೇಳಿಸ್ಕೊ, ಒಂದ್ ನಿಮಿಷ ಬಾಯಿಲಿ. ಸರಿ ಸರಿ, ಬಂದೆ. ಅಣ್ಣ, ಯಾರಿವ್ರು? ಸರಿಯಾಗಿ ಕೇಳಿಸ್ಕೊ, ಇವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಇವ್ರನ್ನ ರೂಮಲ್ಲಿ ಮಲಗಿಸು. ನಾ ಒಂದ್ ಕಡೆ ಹೋಗಿ ಬರ್ತೀನಿ. ಹಾ, ಕರ್ಕೊಂಡೋಗಿ, ಹುಷಾರು. ಸರ್ ಎದ್ದೇಳಿ, ನಿಧಾನಕ್ಕೆ ಎದ್ದೇಳಿ, ಆರಾಮಾಗಿ. ರೇವತಿ ಅಕ್ಕ. ಅಯ್ಯೋ ಸರ್, ಒಂದ್ ನಿಮಿಷ ನೀರು ತಗೊಬರ್ತೀನಿ, ಇಲ್ಲೇ ರೀ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಅಮ್ಮಂಗೆ ಅರ್ಶಿನ ಕುಂಕುಮನ ಏರ್ಸಿ. ನಿನ್ನ ಜೀವನಕ್ಕೆ ನಿನ್ನ ಭಾಗ್ಯ ಬದಲಾಯಿಸೋ ಆ ಹೆಣ್ಣು ನಿನ್ನ ವಿಧಾತೆ ಕಾಲಿಡ್ತಿದ್ದಾಳೆ. ನಿನ್ನ ವಿಧಾತೆ ನಿನ್ನ ಜೀವನಕ್ಕೆ ಬರ್ತಿದ್ದಾಳೆ. ಅಯ್ಯೋ, ಮುಗೀತು. ಸಂಚಾರಿ ಬನಶಂಕರಮ್ಮ ಇನ್ಯಾವತ್ತೂ ನಮ್ಮೂರಿ ದರ್ಶನ ಕೊಡಲ್ಲ. 400 ವರ್ಷ ಹಳೆ ಗುಡಿಲಿರೋ ದೇವತೆನ ಸರ್ವನಾಶ ಮಾಡಿಬಿಟ್ರು ಈ ದಾಮಿನಿ ಅನ್ನೋ ಅನಿಷ್ಟ. ಇದನ್ನು ನೋಡ್ಕೊಂಡು ಎಲ್ಲರೂ ಸುಮ್ಮನಿದ್ದೀರಲ್ರು? ನಿಮಗೆ ರಕ್ತ ಕುದಿತಾ ಇಲ್ವಾ? ಅಯ್ಯೋ,
ಅಮ್ಮ